ಘಟನೆ ನಡೆದು 13 ವರ್ಷ ಆದರೂ ಕೂಡ ಪೊಲೀಸರಿಗೆ ಯಾಕೆ ತಿಳಿಸಿರಲಿಲ್ಲ? ನೇರವಾಗಿ ಪ್ರಶ್ನೆ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಪೊಲೀಸ್ ಠಾಣೆಗೆ ಹೋಗದೆ ಒಡನಾಡಿ ಸಂಸ್ಥೆ ಬಳಿಗೆ ಹೋಗಿದ್ ಯಾಕೆ ಅನ್ನೋ ಪ್ರಶ್ನೆಯನ್ನ ಕೂಡ ಆ ದಿನವೇ ರಿಪಬ್ಲಿಕ್ ಕನ್ನಡ ಈ ಮಹಿಳೆಗೆ ಕೇಳಿ, ಸೌಜನ್ಯ ಪರ ಹೋರಾಟವೇ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಈ ಮಾಸ್ಕ್ ಲೇಡಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿ. ಸ್ನೇಹಿತೆಯ ಸಾವಿನ ದಿನಾಂಕದ ಬಗ್ಗೆ ಕೂಡ ಈಕೆ ಒಂದಷ್ಟು ಗೊಂದಲ ಉಂಟು ಮಾಡುವಂತಹ ಹೇಳಿಕೆಯನ್ನ ನೀಡಿದ್ದು. ರಿಪಬ್ಲಿಕ್ ಕನ್ನಡದ ನೇರ ಪ್ರಶ್ನೆಗಳಿಗೆ ಕಂಗಾಲಾಗಿದ್ದ ಈ ಮಂಡ್ಯ ಮೂಲದ ಮಹಿಳೆ ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತಾರೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಮಂಡ್ಯದ ಮಾಸ್ಕ್ ಲೇಡಿ ವಿರುದ್ಧ ಸಿದ್ದರಾಮಯ್ಯನವರು ಕೂಡ ಸಿಡಿದೆದ್ದು ಕೋರ್ಟ್ನಲ್ಲಿ ಆ ಮಹಿಳೆ ಯಾಕೆ ಸಾಕ್ಷಿ ಹೇಳಿರಲಿಲ್ಲ, ಸಿಬಿಐ ತನಿಖೆ ನಡೆದಾಗ ಯಾಕೆ ಹೇಳಿಲ್ಲ, ಸಾಕ್ಷಿಯನ್ನ ಬಿಚ್ಚಿಡೋದು ಅದನ್ನ ಬಚ್ಚಿಡೋದು ಕೂಡ ಒಂದು ಅಪರಾಧ ಆಗತ್ತೆ, ಸತ್ಯ ಗೊತ್ತಿರೋದನ್ನ ಹಂಚಿಕೊಳ್ಳದೆ ಬಚ್ಚಿಟ್ಕೊಳ್ಳೋದು ಕೂಡ ಅಪರಾಧ ಆಗತ್ತೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕೋರ್ಟ್ನಲ್ಲಿ ಹೇಳ್ಬೇಕಾಗಿತ್ತಲ್ಲ, ಸಿಬಿಐ ಮುಂದೆ ಯಾಕೆ ಹೇಳಲಿಲ್ಲ? ಸಿಬಿಐ ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪ, ಸಿಬಿಐ ತನಿಖೆ ನಡೀತಲ್ವಾ, ಆಗ ಹೇಳ್ಬೇಕಾಗಿತ್ತಲ್ವಾ? 2 ವರ್ಷದಿಂದ ಕೇಳ್ರಿ, ಇಲ್ಲಿ ಹೇಳ್ಬೇಕಾಗಿತ್ತಲ್ವೇನ್ರಿ? ಸಾಕ್ಷ್ಯ ಗೊತ್ತಿದ ಮೇಲೆ ಸಾಕ್ಷ್ಯನ ಬಚ್ಚಿಡೋದು ಇದೆಯಲ್ಲ, ಅದು ಇಟ್ ಈಸ್ ಅನ್ ಅಫೆನ್ಸ್. ಸಾಕ್ಷ್ಯ ಗೊತ್ತಿದ್ದು ಕೂಡ, ಸತ್ಯ ಗೊತ್ತಿದ್ದು ಕೂಡ ಬಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಅದು ಇಟ್ ಇಸ್ ಅನ್ ಅಫೆನ್ಸ್. 2 ವರ್ಷ ಆಕೆ ಒಡನಾಡಿ ಸಂಸ್ಥೆಯಲ್ಲಿ ಇದ್ರು ಅಂತ ಹೇಳಿ ಆಕೆ ಹೇಳಿದ್ದಾರೆ ಸರ್. ಯಾವ ಸಂಸ್ಥೆಲ್ಲಾದ್ರೂ ಇರಲಪ್ಪ, ನಿನಗೆ ನಿಂಗೆ ಗೊತ್ತಿದೆ, ಸಾಕ್ಷ್ಯ ಗೊತ್ತಿದೆ, ನೋಡಿದ್ದೀನಿ ನೀನು ಅಂತ ಹೇಳ್ತೀಯ. ನೀನು ನೋಡಿದ್ರ ಮೇಲೆ ಹೇಳ್ಬೇಕಾಗಿತ್ತಲ್ಲ ಸಿಬಿಐ ಮುಂದೆ ಹೋಗಿ. ಅಲ್ಲಿಗೆ ಸೌಜನ್ಯ ಕೇಸ್ ಪುನರ್ ತನಿಖೆ ಅಗತ್ಯ ಇಲ್ಲ ಅಂತ ನನಗೂ ಗೊತ್ತಿಲ್ಲ, ಅವ್ರ ಅಗತ್ಯ ನಾನು ನೋಡಿಲ್ಲ, ಜಡ್ಜ್ಮೆಂಟ್ ಓದಿಲ್ಲ. ಅವರು ಅಗತ್ಯ ಇದ್ರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಮಾಸ್ಕ್ ಲೇಡಿ ಸೌಜನ್ಯ ಕಿಡ್ನಾಪ್ ಪ್ರಕರಣದ ಪ್ರತ್ಯಕ್ಷದರ್ಶಿ ಅಂತ ಹೇಳಿ ತನ್ನನ್ನ ತಾನು ಹೇಳ್ಕೊಂಡು ಬಂದಿದ್ದ ಲೇಡಿ ರಿಪಬ್ಲಿಕ್ ಕನ್ನಡ ಕೇಳಿದ ಪ್ರಶ್ನೆಗಳಿಗೆ ಏನೇ ತಬ್ಬಿಬ್ಬಾಗಿದ್ರು. ಇದೀಗ ಎಸ್ಐಟಿ ಅಧಿಕಾರಿಗಳ ಡ್ರಿಲ್. ಇದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸಿಡಿದೆದ್ದು ಪ್ರತಿಕ್ರಿಯೆ ನೀಡಿದ್ದಾರೆ ಈಕೆ ಬಗ್ಗೆ. ಎಸ್ಐಟಿ ಅಧಿಕಾರಿಗಳ ಮುಂಭಾಗದಲ್ಲಿ ಹೋದಂತಹ ಈ ಮಂಡ್ಯದ ಮಾಸ್ಕ್ ಲೇಡಿಯನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ತರಾಟೆಗೆ ತೆಗೆದುಕೊಂಡು ಕಳಿಸಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ತಾನು ಧರ್ಮಸ್ಥಳ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಯುವತಿಯನ್ನ ಕಿಡ್ನಾಪ್ ಮಾಡೋದು ನಾನು ಕಣ್ಣಾರೆ ಕಂಡಿದ್ದೆ, ಆದ್ರೆ ಸಾಕ್ಷಿಯನ್ನು ಹೇಳೋದಕ್ಕೆ ಆಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಈಕೆ ರಿಪಬ್ಲಿಕ್ ಕನ್ನಡ ಎದುರು ಕೂಡ ತನ್ನ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇದಾದ ನಂತರದಲ್ಲಿ ಒಂದು ಸಂಸ್ಥೆ ಮುಖಾಂತರವಾಗಿ ಎಸ್ಐಟಿ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರವಾಗಿ ತಾನು ಒಂದು ಕಿಡ್ನಾಪ್ ಆಗಿರೋನ ನೋಡಿದ್ದೀನಿ, ಈಗ ಅದಕ್ಕೆ ಸಾಕ್ಷಿಯನ್ನು ಕೊಡ್ತೀನಿ, ನನಗೂ ಕೂಡ ಈ ತನಿಖೆಯಲ್ಲಿ ಒಳಪಡಿಸಿ ಅಂತ ಹೇಳ್ಬಿಟ್ಟು ಈಕೆ ದೂರವಾಣಿ ಮೂಲಕವಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ನೀಡಿದ್ಲು. ಹೀಗಾಗಿ ಅನೌಪಚಾರಿಕವಾಗಿ, ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಸೌಜನ್ಯ ಕೇಸ್ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಈಕೆ ಹೇಳಿಕೆ ಏನಿರಬಹುದು ಅಂತೇಳಿ ಅಧಿಕಾರಿಗಳು ಕರೆದು ಈಕೆನ ವಿಚಾರಣೆ ಮಾಡಿದಾಗ ಈಕೆ ಒಂದು ಏನು ಹೇಳಿಕೆಯನ್ನು ಕೊಡ್ತಾಳೆ, ಆಗ ಅಧಿಕಾರಿಗಳು ಈಕೆನೇ ತರಗತಿ ತೆಗೆದುಕೊಳ್ಳುವಂತಹ ಕೆಲಸನ ಮಾಡ್ತಾರೆ. ಯಾಕಂದ್ರೆ ಈಕೆ ಕೊಟ್ಟಂತಹ ಹೇಳಿಕೆಗೆ ಯಾವುದೇ ರೀತಿಯಿಂದ ಸಾಕ್ಷಿಗಳಿರುವುದಿಲ್ಲ. ಅದರ ಜೊತೆಗೆ ಈಕೆ 13 ವರ್ಷಗಳಿಂದ ಯಾವುದೇ ಹೇಳಿಕೆಯನ್ನು ಕೊಡದೆ ಈಗ ಯಾಕೆ ಬಂದೆ ಅಂತ ಪ್ರಶ್ನೆ ಕೇಳಿದಾಗ ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಈ ಮಂಡ್ಯದ ಮಾಸ್ಕ್ ಮಹಿಳೆಗೆ ತರಾಟೆಗೆ ತೆಗೆದುಕೊಂಡು ಕಳಿಸಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇದರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಈ ಮಹಿಳೆಯ ವಿರುದ್ಧ ಕೂಡ ಕಿಡಿಕಾರಿದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಕೆ ಇದುವರೆಗೂ ಕೂಡ ಯಾವುದೇ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಈಗ ಬಂದು ಹೇಳಿಕೆ ಕೊಡ್ತಿರೋದು ಹೇಗೆ ಅಂತ ಕೂಡ ಈಗ ಪ್ರಶ್ನೆ ಮಾಡುವಂತ ಕೆಲಸವನ್ನ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ. ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಂದು ಹೋಗಿರುವಂತಹ ಈ ಮಂಡ್ಯ ಮೂಲದ ಮಾಸ್ಕ್ ಲೇಡಿಯನ್ನ ಅಧಿಕಾರಿಗಳು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಕೆ ಸರಿಯಾದಂತಹ ಮಾಹಿತಿಯನ್ನು ಕೊಡದೇ ಇರುವಂತಹ ಕಾರಣಕ್ಕಾಗಿ ಆಕೆಯನ್ನ ವಾಪಸ್ ಕಳಿಸಿರೋದು ಕೂಡ ಈಗ ಗೊತ್ತಾಗ್ತದೆ. ಸ್ಮಿತಾ, ಧನ್ಯವಾದ ಮುತ್ತಪ್ಪ ಮಾಹಿತಿಗಾಗಿ. ಘಟನೆ ನಡೆದು 13 ವರ್ಷ ಆದರೂ ಕೂಡ ಪೊಲೀಸರಿಗೆ ಯಾಕೆ ತಿಳಿಸಿರಲಿಲ್ಲ? ನೇರವಾಗಿ ಪ್ರಶ್ನೆ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಪೊಲೀಸ್ ಠಾಣೆಗೆ ಹೋಗದೆ ಒಡನಾಡಿ ಸಂಸ್ಥೆ ಬಳಿಗೆ ಹೋಗಿದ್ ಯಾಕೆ ಅನ್ನೋ ಪ್ರಶ್ನೆಯನ್ನ ಕೂಡ ಆ ದಿನವೇ ರಿಪಬ್ಲಿಕ್ ಕನ್ನಡ ಈ ಮಹಿಳೆಗೆ ಕೇಳಿ, ಸೌಜನ್ಯ ಪರ ಹೋರಾಟವೇ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಈ ಮಾಸ್ಕ್ ಲೇಡಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿ. ಸ್ನೇಹಿತೆಯ ಸಾವಿನ ದಿನಾಂಕದ ಬಗ್ಗೆ ಕೂಡ ಈಕೆ ಒಂದಷ್ಟು ಗೊಂದಲ ಉಂಟು ಮಾಡುವಂತಹ ಹೇಳಿಕೆಯನ್ನ ನೀಡಿದ್ದು. ರಿಪಬ್ಲಿಕ್ ಕನ್ನಡದ ನೇರ ಪ್ರಶ್ನೆಗಳಿಗೆ ಕಂಗಾಲಾಗಿದ್ದ ಈ ಮಂಡ್ಯ ಮೂಲದ ಮಹಿಳೆ ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತಾರೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ.
ಮಂಡ್ಯದ ಮಾಸ್ಕ್ ಲೇಡಿ ವಿರುದ್ಧ ಸಿದ್ದರಾಮಯ್ಯನವರು ಕೂಡ ಸಿಡಿದೆದ್ದರು. ಕೋರ್ಟ್ನಲ್ಲಿ ಆ ಮಹಿಳೆ ಯಾಕೆ ಸಾಕ್ಷಿ ಹೇಳಿರಲಿಲ್ಲ, ಸಿಬಿಐ ತನಿಖೆ ನಡೆದಾಗ ಯಾಕೆ ಹೇಳಿಲ್ಲ, ಸಾಕ್ಷಿಯನ್ನ ಬಿಚ್ಚಿಡೋದು ಅದನ್ನ ಬಚ್ಚಿಡೋದು ಕೂಡ ಒಂದು ಅಪರಾಧ ಆಗತ್ತೆ, ಸತ್ಯ ಗೊತ್ತಿರೋದನ್ನ ಹಂಚಿಕೊಳ್ಳದೆ ಬಚ್ಚಿಟ್ಕೊಳ್ಳೋದು ಕೂಡ ಅಪರಾಧ ಆಗತ್ತೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕೋರ್ಟ್ನಲ್ಲಿ ಹೇಳ್ಬೇಕಾಗಿತ್ತಲ್ಲ, ಸಿಬಿಐ ಮುಂದೆ ಯಾಕೆ ಹೇಳಲಿಲ್ಲ? ಸಿಬಿಐ ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪ, ಸಿಬಿಐ ತನಿಖೆ ನಡೀತಲ್ವಾ, ಆಗ ಹೇಳ್ಬೇಕಾಗಿತ್ತಲ್ವಾ? 2 ವರ್ಷದಿಂದ ಒಡನಾಡಿದ್ರೆ ಸರ್ ಅವರು. ಕೇಳ್ರಿ, ಇಲ್ಲಿ ಹೇಳ್ಬೇಕಾಗಿತ್ತಲ್ವೇನ್ರಿ? ಸಾಕ್ಷ್ಯ ಗೊತ್ತಿದ ಮೇಲೆ ಸಾಕ್ಷ್ಯನ ಬಚ್ಚಿಡೋದು ಇದೆಯಲ್ಲ, ಅದು ಇಟ್ ಈಸ್ ಅನ್ ಅಫೆನ್ಸ್. ಸಾಕ್ಷ್ಯ ಗೊತ್ತಿದ್ದು ಕೂಡ, ಸತ್ಯ ಗೊತ್ತಿದ್ದು ಕೂಡ ಬಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಅದು ಇಟ್ ಇಸ್ ಅನ್ ಅಫೆನ್ಸ್. 2 ವರ್ಷ ಆಕೆ ಒಡನಾಡಿ ಸಂಸ್ಥೆಯಲ್ಲಿ ಇದ್ರು ಅಂತ ಹೇಳಿ ಆಕೆ ಹೇಳಿದ್ದಾರೆ ಸರ್. ಯಾವ ಸಂಸ್ಥೆಲ್ಲಾದ್ರೂ ಇರಲಪ್ಪ, ನಿನಗೆ ಗೊತ್ತಿದೆ, ಸಾಕ್ಷ್ಯ ಗೊತ್ತಿದೆ, ನೋಡಿದ್ದೀನಿ ನೀನು ಅಂತ ಹೇಳ್ತೀಯ. ನೀ ನೋಡಿದ್ದ ಮೇಲೆ ಹೇಳ್ಬೇಕಾಗಿತ್ತಲ್ಲ ಸಿಬಿಐ ಮುಂದೆ ಹೋಗಿ. ಅಲ್ಲಿಗೆ ಸೌಜನ್ಯ ಕೇಸ್ ಪುನರ್ ತನಿಖೆ ಅಗತ್ಯ ಇಲ್ಲ ಅಂತ ನನಗೂ ಗೊತ್ತಿಲ್ಲ, ಅವ್ರ ಅಗತ್ಯ ನಾನು ನೋಡಿಲ್ಲ, ಜಡ್ಜ್ಮೆಂಟ್ ಓದಿಲ್ಲ. ಅವರು ಅಗತ್ಯ ಇದ್ರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಮಾಸ್ಕ್ ಲೇಡಿ ಸೌಜನ್ಯ ಕಿಡ್ನಾಪ್ ಪ್ರಕರಣದ ಪ್ರತ್ಯಕ್ಷದರ್ಶಿ ಅಂತ ಹೇಳಿ ತನ್ನನ್ನ ತಾನು ಹೇಳ್ಕೊಂಡು ಬಂದದ್ದ ಲೇಡಿ ರಿಪಬ್ಲಿಕ್ ಕನ್ನಡ ಕೇಳಿದ ಪ್ರಶ್ನೆಗಳಿಗೇನೆ ತಬ್ಬಿಬ್ಬಾಗಿದ್ರು. ಇದೀಗ ಎಸ್ಐಟಿ ಅಧಿಕಾರಿಗಳ ಡ್ರಿಲ್. ಇದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸಿಡಿದೆದ್ದು ಪ್ರತಿಕ್ರಿಯೆ ನೀಡಿದ್ದಾರೆ ಈಕೆ ಬಗ್ಗೆ. ಎಸ್ಐಟಿ ಅಧಿಕಾರಿಗಳ ಮುಂಭಾಗದಲ್ಲಿ ಹೋದಂತಹ ಈ ಮಂಡ್ಯದ ಮಾಸ್ಕ್ ಲೇಡಿಯನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ತರಾಟೆಗೆ ತೆಗೆದುಕೊಂಡು ಕಳಿಸಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ತಾನು ಧರ್ಮಸ್ಥಳ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಯುವತಿಯನ್ನ ಕಿಡ್ನಾಪ್ ಮಾಡುವುದು ನಾನು ಕಣ್ಣಾರೆ ಕಂಡಿದ್ದೆ, ಆದ್ರೆ ಸಾಕ್ಷಿಯನ್ನು ಹೇಳೋದಕ್ಕೆ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಈಕೆ ರಿಪಬ್ಲಿಕ್ ಕನ್ನಡ ಎದುರು ಕೂಡ ತನ್ನ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇದಾದ ನಂತರದಲ್ಲಿ ಒಂದು ಸಂಸ್ಥೆ ಮುಖಾಂತರವಾಗಿ ಎಸ್ಐಟಿ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರವಾಗಿ ತಾನು ಒಂದು ಕಿಡ್ನಾಪ್ ಆಗಿರೋನ ನೋಡಿದ್ದೀನಿ, ಈಗ ಅದಕ್ಕೆ ಸಾಕ್ಷಿಯನ್ನು ಕೊಡ್ತೀನಿ, ನನಗೂ ಕೂಡ ಈ ತನಿಖೆಯಲ್ಲಿ ಒಳಪಡಿಸಿ ಅಂತ ಹೇಳ್ಬಿಟ್ಟು ಈಕೆ ದೂರವಾಣಿ ಮೂಲಕವಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ಲು. ಹೀಗಾಗಿ ಅನೌಪಚಾರಿಕವಾಗಿ, ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಸೌಜನ್ಯ ಕೇಸ್ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಈಕೆ ಹೇಳಿಕೆ ಏನಿರಬಹುದು ಅಂತೇಳಿ ಅಧಿಕಾರಿಗಳು ಕರೆದು ಈಕೆನ ವಿಚಾರಣೆ ಮಾಡಿದಾಗ ಈಕೆ ಒಂದು ಏನು ಹೇಳಿಕೆಯನ್ನು ಕೊಡ್ತಾಳೆ, ಆಗ ಅಧಿಕಾರಿಗಳು ಈಕೆನೆ ತರಾಟೆ ತೆಗೆದುಕೊಳ್ಳುವಂತಹ ಕೆಲಸನ ಮಾಡ್ತಾರೆ. ಯಾಕಂದ್ರೆ ಈಕೆ ಕೊಟ್ಟಂತಹ ಹೇಳಿಕೆಗೆ ಯಾವುದೇ ರೀತಿಯಿಂದ ಸಾಕ್ಷಿಗಳಿರುವುದಿಲ್ಲ. ಅದರ ಜೊತೆಗೆ ಈಕೆ 13 ವರ್ಷಗಳಿಂದ ಯಾವುದೇ ಹೇಳಿಕೆಯನ್ನು ಕೊಡದೆ ಈಗ ಯಾಕೆ ಬಂದೆ ಅಂತ ಪ್ರಶ್ನೆ ಕೇಳಿದಾಗ ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಈ ಮಂಡ್ಯದ ಮಾಸ್ಕ್ ಮಹಿಳೆಗೆ ತರಾಟೆಗೆ ತೆಗೆದುಕೊಂಡು ಕಳಿಸಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇದರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಈ ಮಹಿಳೆಯ ವಿರುದ್ಧ ಕೂಡ ಕಿಡಿಕಾರಿದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಕೆ ಇದುವರೆಗೂ ಕೂಡ ಯಾವುದೇ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಈಗ ಬಂದು ಹೇಳಿಕೆ ಕೊಡ್ತಿರೋದು ಹೇಗೆ ಅಂತ ಕೂಡ ಈಗ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ. ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಂದು ಹೋಗಿರುವಂತಹ ಈ ಮಂಡ್ಯ ಮೂಲದ ಮಾಸ್ಕ್ ಲೇಡಿಯನ್ನ ಅಧಿಕಾರಿಗಳು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಕೆ ಸರಿಯಾದಂತಹ ಮಾಹಿತಿಯನ್ನು ಕೊಡದೇ ಇರುವಂತಹ ಕಾರಣಕ್ಕಾಗಿ ಆಕೆಯನ್ನ ವಾಪಸ್ ಕಳಿಸಿರೋದು ಕೂಡ ಈಗ ಗೊತ್ತಾಗ್ತದೆ. ಸ್ಮಿತಾ, ಧನ್ಯವಾದ ಮುತ್ತಪ್ಪ ಮಾಹಿತಿಗಾಗಿ. ಘಟನೆ ನಡೆದು 13 ವರ್ಷ ಆದ್ರೂ ಕೂಡ ಪೊಲೀಸರಿಗೆ ಯಾಕೆ ತಿಳಿಸಿರಲಿಲ್ಲ, ನೇರವಾಗಿ ಪ್ರಶ್ನೆ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಪೊಲೀಸ್ ಠಾಣೆಗೆ ಹೋಗದೆ ಒಡನಾಡಿ ಸಂಸ್ಥೆ ಬಳಿಗೆ ಹೋಗಿದ್ ಯಾಕೆ ಅನ್ನೋ ಪ್ರಶ್ನೆಯನ್ನ ಕೂಡ ಆ ದಿನವೇ ರಿಪಬ್ಲಿಕ್ ಕನ್ನಡ ಈ ಮಹಿಳೆಗೆ ಕೇಳಿ, ಸೌಜನ್ಯ ಪರ ಹೋರಾಟವೇ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಈ ಮಾಸ್ಕ್ ಲೇಡಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿ. ಸ್ನೇಹಿತೆಯ ಸಾವಿನ ದಿನಾಂಕದ ಬಗ್ಗೆ ಕೂಡ ಈಕೆ ಒಂದಷ್ಟು ಗೊಂದಲ ಉಂಟು ಮಾಡುವಂತಹ ಹೇಳಿಕೆಯನ್ನ ನೀಡಿದ್ರು. ರಿಪಬ್ಲಿಕ್ ಕನ್ನಡದ ನೇರ ಪ್ರಶ್ನೆಗಳಿಗೆ ಕಂಗಾಲಾಗಿದ್ದ ಈ ಮಂಡ್ಯ ಮೂಲದ ಮಹಿಳೆ ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತಾರೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಮಂಡ್ಯದ ಮಾಸ್ಕ್ ಲೇಡಿ ವಿರುದ್ಧ ಸಿದ್ದರಾಮಯ್ಯನವರು ಕೂಡ ಸಿಡಿದೆದ್ದರು. ಕೋರ್ಟ್ನಲ್ಲಿ ಆ ಮಹಿಳೆ ಯಾಕೆ ಸಾಕ್ಷಿ ಹೇಳಿರಲಿಲ್ಲ, ಸಿಬಿಐ ತನಿಖೆ ನಡೆದಾಗ ಯಾಕೆ ಹೇಳಿಲ್ಲ, ಸಾಕ್ಷಿಯನ್ನ ಬಿಚ್ಚಿಡೋದು ಅದನ್ನ ಬಚ್ಚಿಡೋದು ಕೂಡ ಒಂದು ಅಪರಾಧ ಆಗತ್ತೆ, ಸತ್ಯ ಗೊತ್ತಿರೋದನ್ನ ಹಂಚಿಕೊಳ್ಳದೆ ಬಚ್ಚಿಟ್ಕೊಳ್ಳೋದು ಕೂಡ ಅಪರಾಧ ಆಗತ್ತೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕೋರ್ಟ್ನಲ್ಲಿ ಹೇಳ್ಬೇಕಾಗಿತ್ತಲ್ಲ, ಸಿಬಿಐ ಮುಂದೆ ಯಾಕೆ ಹೇಳಲಿಲ್ಲ? ಸಿಬಿಐ ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪ, ಸಿಬಿಐ ತನಿಖೆ ನಡೀತಲ್ವಾ, ಆಗ ಹೇಳ್ಬೇಕಾಗಿತ್ತಲ್ವಾ?
ಬಟ್ ಅವರು 2 ವರ್ಷದಿಂದ ಒಡನಾಡಿದ್ದಾರೆ ಸರ್ ಅವರು. ಅದು ಕೇಳ್ರಿ ಇಲ್ಲಿ ಹೇಳ್ಬೇಕಾಗಿತ್ತಲ್ವೇನ್ರಿ? ಸಾಕ್ಷ್ಯ ಗೊತ್ತಿದ ಮೇಲೆ ಸಾಕ್ಷ್ಯನ ಬಚ್ಚಿಡೋದು ಇದೆಯಲ್ಲ, ಅದು ಇಟ್ ಈಸ್ ಅನ್ ಅಫೆನ್ಸ್. ಸಾಕ್ಷ್ಯ ಗೊತ್ತಿದ್ದು ಕೂಡ, ಸತ್ಯ ಗೊತ್ತಿದ್ದು ಕೂಡ ಬಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಅದು ಇಟ್ ಇಸ್ ಅನ್ ಅಫೆನ್ಸ್. 2 ವರ್ಷ ಆಕೆ ಒಡನಾಡಿ ಸಂಸ್ಥೆಯಲ್ಲಿ ಇದ್ರು ಅಂತ ಹೇಳಿ ಆಕೆ ಹೇಳಿದ್ದಾರೆ ಸರ್. ಯಾವ ಸಂಸ್ಥೆಲ್ಲಾದ್ರೂ ಇರಲಪ್ಪ, ನಿನಗೆ ಗೊತ್ತಿದೆ, ಸಾಕ್ಷ್ಯ ಗೊತ್ತಿದೆ, ನೋಡಿದ್ದೀನಿ ನೀನು ಅಂತ ಹೇಳ್ತೀಯ. ನೀ ನೋಡಿದ್ರ ಮೇಲೆ ಹೇಳ್ಬೇಕಾಗಿತ್ತಲ್ಲ ಸಿಬಿಐ ಮುಂದೆ ಹೋಗಿ. ಅಲ್ಲಿಗೆ ಸೌಜನ್ಯ ಕೇಸ್ ಪುನರ್ ತನಿಖೆ ಅಗತ್ಯ ಇಲ್ಲ ಅಂತ ನನಗೂ ಗೊತ್ತಿಲ್ಲ ಅವ್ರ ಅಗತ್ಯ. ನಾನು ನೋಡಿಲ್ಲ, ಜಡ್ಜ್ಮೆಂಟ್ ಓದಿಲ್ಲ. ಅವರು ಅಗತ್ಯ ಇದ್ರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಮಾಸ್ಕ್ ಲೇಡಿ ಸೌಜನ್ಯ ಕಿಡ್ನಾಪ್ ಪ್ರಕರಣದ ಪ್ರತ್ಯಕ್ಷದರ್ಶಿ ಅಂತ ಹೇಳಿ ತನ್ನನ್ನ ತಾನು ಹೇಳ್ಕೊಂಡು ಬಂದದ್ದ ಲೇಡಿ. ರಿಪಬ್ಲಿಕ್ ಕನ್ನಡ ಕೇಳಿದ ಪ್ರಶ್ನೆಗಳಿಗೇನೆ ತಬ್ಬಿಬ್ಬಾಗಿದ್ರು ಇದೀಗ ಎಸ್ಐಟಿ ಅಧಿಕಾರಿಗಳ ಡ್ರಿಲ್. ಇದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸಿಡಿದೆದ್ದು ಪ್ರತಿಕ್ರಿಯೆ ನೀಡಿದ್ದಾರೆ ಈಕೆ ಬಗ್ಗೆ. ಎಸ್ಐಟಿ ಅಧಿಕಾರಿಗಳ ಮುಂಭಾಗದಲ್ಲಿ ಹೋದಂತಹ ಈ ಮಂಡ್ಯದ ಮಾಸ್ಕ್ ಲೇಡಿಯನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ತರಾಟೆಗೆ ತೆಗೆದುಕೊಂಡು ಕಳಿಸಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ತಾನು ಧರ್ಮಸ್ಥಳ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಯುವತಿಯನ್ನ ಕಿಡ್ನಾಪ್ ಮಾಡೋದು ನಾನು ಕಣ್ಣಾರೆ ಕಂಡಿದ್ದೆ, ಆದ್ರೆ ಸಾಕ್ಷಿಯನ್ನು ಹೇಳೋದಕ್ಕೆ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಈಕೆ ರಿಪಬ್ಲಿಕ್ ಕನ್ನಡ ಎದುರು ಕೂಡ ತನ್ನ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದಾದ ನಂತರದಲ್ಲಿ ಒಂದು ಸಂಸ್ಥೆ ಮುಖಾಂತರವಾಗಿ ಎಸ್ಐಟಿ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರವಾಗಿ ತಾನು ಒಂದು ಕಿಡ್ನಾಪ್ ಆಗಿರೋನ ನೋಡಿದ್ದೀನಿ, ಈಗ ಅದಕ್ಕೆ ಸಾಕ್ಷಿಯನ್ನು ಕೊಡ್ತೀನಿ, ನನಗೂ ಕೂಡ ಈ ತನಿಖೆಯಲ್ಲಿ ಒಳಪಡಿಸಿ ಅಂತ ಹೇಳ್ಬಿಟ್ಟು ಈಕೆ ದೂರವಾಣಿ ಮೂಲಕವಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ಲು. ಹೀಗಾಗಿ ಅನೌಪಚಾರಿಕವಾಗಿ, ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಸೌಜನ್ಯ ಕೇಸ್ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಈಕೆ ಹೇಳಿಕೆ ಏನಿರಬಹುದು ಅಂತೇಳಿ ಅಧಿಕಾರಿಗಳು ಕರೆದು ಈಕೆನ ವಿಚಾರಣೆ ಮಾಡಿದಾಗ ಈಕೆ ಒಂದು ಏನು ಹೇಳಿಕೆಯನ್ನು ಕೊಡ್ತಾಳೆ, ಆಗ ಅಧಿಕಾರಿಗಳು ಈಕೆನೆ ತರಾಟೆ ತೆಗೆದುಕೊಳ್ಳುವಂತಹ ಕೆಲಸನ ಮಾಡ್ತಾರೆ. ಯಾಕಂದ್ರೆ ಈಕೆ ಕೊಟ್ಟಂತಹ ಹೇಳಿಕೆಗೆ ಯಾವುದೇ ರೀತಿಯ ಸಾಕ್ಷಿಗಳಿರುವುದಿಲ್ಲ. ಅದರ ಜೊತೆಗೆ ಈಕೆ 13 ವರ್ಷಗಳಿಂದ ಯಾವುದೇ ಹೇಳಿಕೆಯನ್ನು ಕೊಡದೆ ಈಗ ಯಾಕೆ ಬಂದೆ ಅಂತ ಪ್ರಶ್ನೆ ಕೇಳಿದಾಗ ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಈ ಮಂಡ್ಯದ ಮಾಸ್ಕ್ ಮಹಿಳೆಗೆ ತರಾಟೆಗೆ ತೆಗೆದುಕೊಂಡು ಕಳಿಸಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇದರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಈ ಮಹಿಳೆಯ ವಿರುದ್ಧ ಕೂಡ ಕಿಡಿಕಾರಿದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಕೆ ಇದುವರೆಗೂ ಕೂಡ ಯಾವುದೇ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಈಗ ಬಂದು ಹೇಳಿಕೆ ಕೊಡ್ತಿರೋದು ಹೇಗೆ ಅಂತ ಕೂಡ ಈಗ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ. ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಂದು ಹೋಗಿರುವಂತಹ ಈ ಮಂಡ್ಯ ಮೂಲದ ಮಾಸ್ಕ್ ಲೇಡಿಯನ್ನ ಅಧಿಕಾರಿಗಳು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಕೆ ಸರಿಯಾದಂತಹ ಮಾಹಿತಿಯನ್ನು ಕೊಡದೇ ಇರುವಂತಹ ಕಾರಣಕ್ಕಾಗಿ ಆಕೆಯನ್ನ ವಾಪಸ್ ಕಳಿಸಿರೋದು ಕೂಡ ಈಗ ಗೊತ್ತಾಗ್ತದೆ. ಸ್ಮಿತಾ, ಧನ್ಯವಾದ ಮುತ್ತಪ್ಪ ಮಾಹಿತಿಗಾಗಿ.